ಮೂರ್ಖ ಇಲಿ. ಒಂದಿನ ಚಿಂಟು, ಪಿಂಟು ಮತ್ತು ಬಬ್ಲು ಎಂಬ ಹೆಸರಿನ 3 ಜನ ಕಳ್ರು ಮನೇಲ್ ಕುತ್ಕೊಂಡು ಮಾತಾಡ್ತಾ ಇದ್ರು. ಬಬ್ಲು, ನಾವಿಬ್ರು ಜೊತೆಯಲ್ಲಿ ಕಳ್ಳತನ ಮಾಡ್ತಾ ತುಂಬಾ ಸಮಯವಾಯ್ತು. ಆದ್ರೆ ಇಷ್ಟವರೆಗೆ ನಾವು ಒಬ್ಬರ ಕುಟುಂಬದ ಬಗ್ಗೆ ಇನ್ನೊಬ್ಬರಿಗೆ ನಾವು ತಿಳಿಸ್ಲೇ ಇಲ್ಲ ಅಲ್ವಾ? ಹಾ, ಆದ್ರೆ ನೀನು ನಮ್ ಕುಟುಂಬದ ಬಗ್ಗೆ ಏನ್ ತಿಳಿಯ ಬಯಸ್ತಿ? ಅದನ್ನಾದ್ರೂ ಹೇಳು. ನನ್ಗೆ ಇಷ್ಟೇ ತಿಳಿಯಬೇಕಾಗಿರೋದು. ನೀನು ಕಳ್ಳತನ ಮಾಡೋ ಡಿಸಿಷನ್ ಯಾಕೆ ತಗೊಂಡೆ? ನಿನ್ ಕುಟುಂಬದಲ್ಲಿ ಮೊದಲು ಯಾರು ಕಳ್ಳರಿದ್ರಾ? ಅರೆ ಅಣ್ಣ, ನನ್ ಕುಟುಂಬದವರು ಎಲ್ರೂ ಕಳ್ಳರು. ಹಾಗೆ ನನ್ ತಂದೆ ಕಳ್ಳರ ಸರ್ದಾರ. ಅಂದ್ರೆ ತಂದೆ ಇಷ್ಟು ದೊಡ್ಡ ಕಳ್ಳನಾದ್ಮೇಲೆ ಮಗ ಕಳ್ಳತನ ಮಾಡ್ಲೇಬೇಕಲ್ವಾ? ಇದು ನೀನು ನಿಜ ಹೇಳ್ಬಿಟ್ಟೆ. ನಂದು ಕುಟುಂಬ ಕಳ್ಳತನದ್ದೇ. ನನ್ನ ಅಜ್ಜ, ಮುತ್ತಜ್ಜ, ತಂದೆ ಸಹ ಕಳ್ಳರೇ. ಅಷ್ಟೇ ಅಲ್ಲ, ನಮ್ ಮನೆಯ ಹೆಂಗಸರು ಸಹ ಅಕ್ಕಪಕ್ಕದಲ್ಲಿ ಸಣ್ಣ ಪುಟ್ಟ ಕಳ್ಳತನ ಮಾಡ್ತಾ ಇರ್ತಾರೆ. ಏನು, ನಿನ್ ಮನೆ ಹೆಂಗಸರು ತಾ ಕಳ್ಳತನ ಮಾಡ್ತಾರ? ಹಾ, ಆದ್ರೆ ಅಷ್ಟು ಆಶ್ಚರ್ಯಗೊಳ್ಳುವ ವಿಷಯ ಏನಿದೆ ಅದ್ರಲ್ಲಿ? ನೀನು ಹೇಳ್ತಾ ಇದ್ದೀ ನಿನ್ ಮನೆಯವರೆಲ್ಲ ಡಾಕ್ಟರ್ ಅಥವಾ ಇಂಜಿನಿಯರ್ಗಳೇ ತುಂಬಿದಂತೆ. ನಿಜ ಹೇಳ್ಬೇಕಂದ್ರೆ ನನ್ ಪರಿವಾರದಲ್ಲಿ ಎಲ್ರೂ ಒಂದು ಒಳ್ಳೆಯ ಪೋಸ್ಟ್ ನಲ್ಲಿದ್ದಾರೆ. ಕೆಲವರು ಡಾಕ್ಟರ್ ಆದ್ರೆ ಇನ್ ಕೆಲವರು ಕಾಲೇಜ್ನಲ್ಲಿ ಪ್ರೊಫೆಸರ್, ಕೆಲವರು ಇಂಜಿನಿಯರ್ ಆದ್ರೆ ಕೆಲವರು ಗವರ್ಮೆಂಟ್ ಆಫೀಸ್ ಅಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ನಾನೊಬ್ನೇ ಕಳ್ಳನಾಗಿ ಜೀವಿಸ್ತಿದ್ದೇನೆ. ಹೌದಾ? ಅಂದ್ರೆ ನಿನ್ ಮನೆಯಲ್ಲಿ ಯಾರು ಕಳ್ಳರಿಲ್ವಾ? ಅದನ್ನೇ ಹೇಳ ಬಯಸ್ತೀನಿ ನೀನು. ಹಾ, ಮತ್ತೆ ನೀನು ಕದಿಯಲು ಯಾಕೆ ನಿರ್ಧರಿಸಿದೆ? ಏನ್ ಹೇಳೋದು ನಿನ್ಗೆ? ವಿಷಯ ಏನಂದ್ರೆ ನನ್ಗೆ ಪರಿಶ್ರಮ ಮಾಡೋದು ಇಷ್ಟವಾಗಲ್ಲ. ಹಾಗಾಗಿ ಚಿಕ್ಕವನಿರುವಾಗ ಶಾಲೆಗೂ ಹೋಗಿಲ್ಲ, ಹಾಗೆ ದೊಡ್ಡವನಾಗಿ ಮಜ್ದೂರಿನೂ ಮಾಡಿಲ್ಲ. ಸಿದ್ಧ ವಸ್ತು ಸಿಕ್ಕಿದ್ರೆ ನಾನು ಖುಷಿ ಪಡ್ತಿದ್ದೆ. ಹಾಗಾಗಿ ನೀನು ಕಳ್ಳನಾದೆ ಅಲ್ವಾ? ನೀನು ಕಳ್ಳತನ ಮಾಡೋಕೆ ಶುರು ಮಾಡಿದಿ. ಆದ್ರೆ ಕಳ್ಳತನವಷ್ಟು ಸುಲಭವಲ್ಲವೆಂದು ಇಷ್ಟರವರೆಗೆ ನಿನ್ಗೆ ತಿಳಿದಿರಬಹುದು. ಅರೆ ಅಣ್ಣ, ಬೇರೊಬ್ಬರ ಪರಿಶ್ರಮದ ಹಣವನ್ನು ಕದ್ದು ಮಜಾ ಮಾಡೋದು ತುಂಬಾ ಸುಲಭ. ಹಾಗಾಗಿ ನಾನ್ ಎಣಿಸಿದೆ ಕಳ್ಳತನದಿಂದಲೇ ನಾನ್ ನನ್ನೆಲ್ಲ ಆಸೆಗಳನ್ನು ಈಡೇರಿಸ್ತೇನೆಂದು. ಅಂದ್ರೇನು, ಕಳ್ಳತನದಿಂದ ನೀನು ಖುಷಿಯಾಗಿದ್ದೀಯಾ? ಇಲ್ಲಣ್ಣ, ನನ್ನಿಂದ ಕಳ್ಳತನನು ಸರಿಯಾಗಿ ಆಗ್ತಿಲ್ಲ. ಪ್ರತಿ ಸಲ ನನ್ನನ್ನು ಹಿಡಿದ್ ಬಿಡ್ತಾರೆ. ಹಾಗಾಗಿ ನಿನ್ನನ್ನು ಕಳ್ಳ ಕುಟುಂಬದವರು ಮೂರ್ಖ ಕಳ್ಳ ಅಂತಾರೆ. ಬಬ್ಲು ಮತ್ತು ಚಿಂಟು ಇಬ್ರು ಸೇರ್ಕೊಂಡು ಪಿಂಟುಗೆ ತುಂಬಾ ತಮಾಷೆ ಮಾಡ್ತಾರೆ. ಅರೆ ತಮ್ಮ, ಕಳ್ತನ ಮಾಡೋಕೆ ಬುದ್ಧಿವಂತಿಕೆ ಅಗತ್ಯವಿದೆ. ಆದ್ರೆ ನಿನ್ನಲ್ಲಿ ಅದು ಇಲ್ವೇ ಇಲ್ಲ. ಹಾಗೆ ನಿನ್ನಲ್ಲಿ ಧೈರ್ಯವೂ ಇಲ್ಲ. ನೀನೆಂದು ಒಳ್ಳೆಯ ಕಳ್ಳನಾಗೋಕೆ ಸಾಧ್ಯವಿಲ್ಲ. ಒಂದ್ ಕೆಲ್ಸ ಮಾಡು, ಸುಮ್ನೆ ನಿನ್ ಮನೆಗೆ ಹೋಗು, ಮತ್ತೆ ಪ್ರಾಮಾಣಿಕವಾಗಿ ವಡಾಪಾವ್ ಮಾರು. ಅದೇ ನಿನ್ಗೆ ಸರಿಯಾಗಬಹುದು. ನೀನ್ ಹೇಳಿದ್ದು ನಿಜ ಬಬ್ಲು. ಇವನು ತುಂಬಾ ಪುಕ್ಕಲು. ಅರೆ, ಒಂದೊಮ್ಮೆ ನಾಯಿ ಬೊಗಳಿದ್ರೆ ಇವ್ನು ಹೆದರ್ಕೊಂಡು ಪ್ಯಾಂಟಲ್ಲೇ ಉಚ್ಚೆ ಹೋಯ್ತಾನೆ. ಅರೆ, ಇವತ್ ನೀವಿಬ್ರು ನನ್ ತುಂಬಾ ಗೇಲಿ ಮಾಡ್ತಿದ್ದೀರಾ. ಆದ್ರೆ ನೋಡ್ತಾ ಇರಿ, ಮುಂದೊಂದು ದಿನ ನಿಮ್ಗಿಂತ ದೊಡ್ಡ ಕಳ್ಳನಾಗಿ ತೋರಿಸ್ತೇನೆ ನಾನು. ಇದು ನನ್ ಭಾಷೆ. ಪಿಂಟುನ ಮಾತನ್ನು ಕೇಳಿದ್ಮೇಲೆ ಇವರು ಜೋರಾಗಿ ನಗ್ತಾರೆ. ಮೂರೂ ಜನ ನಗ್ತಾ ಇರ್ತಾರೆ. ಆಗ ಅಲ್ಲಿಗೆ ಇನ್ನೊಬ್ಬ ಕಳ್ಳ ಬರ್ತಾನೆ. ಅವನು ಈ ಮೂವರಿಗೂ ಹೇಳ್ತಾನೆ, ನೀವು ಮೂವರಲ್ಲಿ ಕುಳಿತುಕೊಂಡು ಮಜಾ ಮಾಡ್ತಿದ್ದೀರಾ? ಅಲ್ಲಿ ನಿಮ್ಮನ್ನು ಬಾಸ್ ಕರೀತಿದ್ದಾರೆ. ಬೇಗ ಹೊರಡಿ, ಇಲ್ಲಾಂದ್ರೆ ಅವರು ನಿಮ್ ಮೂರನ್ನು ಹಾಗೆ ಬಿಡೋದಿಲ್ಲ. ಹಾ ಹಾ, ನಡೀರಿ ಗೆಳೆಯರೇ, ಬಾಸ್ ಕರೀತಿದ್ದಾರೆ, ಹೋಗ್ಲೇಬೇಕಾಗಿದೆ. ಆ ಮೂರೂ ಜನ ಕಳ್ಳರು ತಮ್ಮ ಸರ್ದಾರರಾದ ಜಗ್ಗನ ಬಳಿಗೆ ಹೋಗ್ತಾರೆ. ನೀವು ನಮ್ಮನ್ನು ಕರೆಸಿದ್ರ ಸರ್ದಾರ್? ಹಾ, ನಾಳೆ ನೀವು ಮೂವರು ಬೇರೆ ಬೇರೆ ಜಾಗದಲ್ಲಿ ಕಳ್ತನ ಮಾಡೋಕೆ ಹೋಗ್ಬೇಕು. ಹಾಗೆ ಈ ಸಲ ನಿಮ್ ಮೂವರಲ್ಲಿ ನನ್ಗೆ ಯಾರೊಬ್ಬರದು ತಕರಾರು ಬರಬಾರ್ದು. ಕಳ್ಳತನ ಮಾಡಲು ಕಳಿಸಿದ್ದೇನಂದ್ರೆ ಕಳ್ಳತನ ಮಾಡಿಯೇ ಹಿಂತಿರುಗ್ಬೇಕು. ಅರೆ ಬಾಸ್, ಇಷ್ಟರವರೆಗೆ ಎಂದಾದ್ರೂ ಚಿಂಟು ನಿಮ್ಗೆ ನಿರಾಶೆ ಮಾಡಿದಾನಾ? ನೀವ್ಯಾಗ್ಲೂ ನನ್ನನ್ನು ಕಳ್ಳತನ ಮಾಡೋಕೆ ಕಳಿಸಿದಾಗ ನಾನು ಅಲ್ಲಿಂದ ತುಂಬಾ ಸಂಪತ್ತು ಕಳ್ಳತನ ಮಾಡಿಯೇ ತಂದಿದ್ದೀನಿ. ಹಾ ಬಾಸ್, ಚಿಂಟು ನಿಜ ಹೇಳ್ತಿದ್ದಾನೆ. ನಾವು ನಿಮ್ಮ ಪ್ರಾಮಾಣಿಕ ಕಳ್ಳರು. ಅಷ್ಟೇ ಅಲ್ಲ, ನಾವಿಬ್ರು ನಿಮ್ಗೆ ಎಂದು ತಕರಾರು ಮಾಡೋ ಅವಕಾಶನೇ ನೀಡಿಲ್ಲ. ಅಂತಹ ತಕರಾರಿನ ಅವಕಾಶ ಕೇವಲ ಈ ಪಿಂಟು ಮಾತ್ರ ನೀಡ್ತಿದ್ದಾನೆ. ಯಾಕೆಂದ್ರೆ ಇವನ ಹೆಸರು ಪಿಂಟು, ಮತ್ತೆ ಕೆಲ್ಸ ಕೂಡ ಪಿಂಟುನಂತೆ ಬಾಸ್. ಪಿಂಟು, ಒಂದ್ ವೇಳೆ ನೀನು ಈ ಸಲ ಗಮನವಿಟ್ಟು ಕಳ್ಳತನ ಮಾಡದಿದ್ರೆ ನಾನ್ ನಿನ್ನನ್ನು ಕಳ್ಳರ ಗ್ಯಾಂಗ್ ನಿಂದ ತೆಗೆದ್ ಬಿಡ್ತೇನೆ. ಹಾಗೆ ಮಾಡ್ಬೇಡಿ ಸರ್ದಾರ್, ಈ ಬಾರಿ ನಾನು ಸಂಪೂರ್ಣ ಪ್ರಯತ್ನ ಮಾಡ್ತೇನೆ. ಮರುದಿನ ಪಿಂಟು ಒಂದು ಪೆಟ್ರೋಲ್ ಪಂಪ್ನಿಂದ ಪೆಟ್ರೋಲ್ ಅನ್ನು ಕಳ್ತನ ಮಾಡಿ ತನ್ನ ಗಾಡಿಯಲ್ಲಿ ಇಟ್ಕೊಂಡಿರ್ತಾನೆ. ಆಮೇಲೆ ಜೋರಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾನೆ. ಆದ್ರೆ ಪಿಂಟುಗೆ ಗಾಡಿ ಓಡಿಸ್ತಾ ಓಡಿಸ್ತಾ ದಾರಿನೇ ಗೊತ್ತಾಗೋದಿಲ್ಲ. ಹೇ ದೇವ್ರೆ, ನಾನೆಲ್ಲಿ ಬಂದ್ಬಿಟ್ಟೆ? ಏನ್ ಮಾಡ್ಲಿ? ನನ್ಗಿಲ್ಲಿಯ ರಸ್ತೆ ಬಗ್ಗೆನೂ ತಿಳಿದಿಲ್ಲ. ಪಿಂಟು ಹೀಗೆ ಅವಸರದಲ್ಲಿ ರಸ್ತೆಯನ್ನೇ ಮರೆತು ಬಿಡ್ತಾನೆ. ಅವನಿಗೆ ಗೊತ್ತೇ ಆಗೋಲ್ಲ ಯಾವ ಕಡೆ ಹೋಗ್ಬೇಕು ಅಂತ. ಆಗ ಪಿಂಟುಗೆ ಒಂದು ಐಡಿಯಾ ಹೊಳೆಯುತ್ತೆ. ಒಂದ್ ಕೆಲ್ಸ ಮಾಡ್ತೇನೆ, ಎಲ್ಲಿಂದ ಪೆಟ್ರೋಲ್ ಕಳ್ಳತನ ಮಾಡಿದ್ನೋ ಅಲ್ಲಿಗೆ ಹೋಗಿ ಯಾರಲ್ಲಾದ್ರೂ ಕೇಳ್ತೇನೆ.
ಅದೇ ಸರಿಯಾದ ವಿಷಯ. ನಿಜವಾಗ್ಲೂ ಈ ಪಿಂಟು ತುಂಬಾನೇ ಮೂರ್ಖ. ಪಿಂಟು ಮತ್ತೆ ಗಾಡಿಯನ್ನು ವಾಪಸ್ ಓಡಿಸ್ಕೊಂಡು ಅದೇ ಪೆಟ್ರೋಲ್ ಪಂಪಿಗೆ ಬರ್ತಾನೆ. ಪೆಟ್ರೋಲ್ ಪಂಪ್ನ ಕಾರ್ಯನಿರ್ವಾಹಕನಲ್ಲಿ ಅಡ್ರೆಸ್ ಕೇಳ್ತಾನೆ. ಆಗ ಆ ಕರ್ಮಚಾರಿಗೆ ಪಿಂಟುವನ್ನ ಗುರ್ತಿಡಿತಾನೆ. ಆಮೇಲೆ ಜೋರಾಗಿ ಬೈತಾನೆ. ಅರೆ ಇವ್ನೇ ಆ ಕಳ್ಳ, ಯಾರು ನಮ್ಮಲ್ಲಿ ಕಳ್ಳತನ ಮಾಡಿ ಆ ಕಳ್ಳನೇ ನಮ್ಮಿಂದಲೇ ಅಡ್ರೆಸ್ ಕೇಳೋಕೆ ಬಂದಿದ್ದಾನೆ. ಇಲ್ಲಿ ಬನ್ನಿ, ಇಲ್ಲಿದ್ದಾನೆ ಕಳ್ಳ, ಬೇಗ ಬನ್ನಿ. ಈ ಕಾರ್ಯನಿರ್ವಾಹಕ ಅವನನ್ನ ಗುರ್ತಿಡ್ದಿದ್ದ. ಹಾಗಾಗಿ ಪಿಂಟು ಅಲ್ಲಿಂದ ಓಡ್ತಾ ಇದ್ದ. ಅರೆ ಓಡು ಇಲ್ಲಿಂದ. ಕಳ್ಳ ಕಳ್ಳ, ಹಿಡೀರಿ ಹಿಡೀರಿ. ಜನರೆಲ್ಲ ಅಲ್ಲಿ ಒಟ್ಟಾಗೋಕ್ ಮೊದ್ಲೇನೆ ಈ ಪಿಂಟು ಗಾಡಿನೂ ಅಲ್ಲೇ ಬಿಟ್ಟು ಅಲ್ಲಿಂದ ಓಡ್ಬಿಡ್ತಾನೆ. ಹೀಗೆ ಓಡ್ತಾ ಓಡ್ತಾ ಒಂದು ಮರದ ಹಿಂದೆ ಅವಿತು ಕುತ್ಕೊಳ್ತಾನೆ. ಹೇ ದೇವ್ರೆ, ಈ ಜಗತ್ತು ಎಷ್ಟು ನಿರ್ದಯಿ. ಎಷ್ಟು ಒಳ್ಳೆ ರೀತಿಯಲ್ಲಿ ಅವನಿಂದ ಅಡ್ರೆಸ್ ಕೇಳ್ತಿದ್ದೆ. ಎಲ್ಲಾದ್ರೂ ಇಂದು ಇವನು ನನ್ನನ್ನು ಹಿಡಿದ್ ಬಿಟ್ರೆ ನನ್ ಪ್ರಾಣ ತೆಗೆದ್ ಬಿಡ್ತಾರೆ. ಆದ್ರೆ ಏನ್ ಮಾಡ್ಲಿ ಈಗ ನಾನು, ಎಲ್ಲಿ ಹೋಗ್ಲಿ? ಮರುದಿನ ಈ ಮೂವರು ಸರ್ದಾರ್ ಬಳಿ ಬರ್ತಾರೆ. ಬಬ್ಲು ಮತ್ತು ಚಿಂಟು ಎಲ್ಲಾ ಕದ್ದ ಸಾಮಾನುಗಳನ್ನು ಈ ಸರ್ದಾರರಿಗೆ ಕೊಡ್ತಾರೆ. ಸರ್ದಾರರು ಇವರ ಕೆಲಸವನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ. ಅರೆ ವಾ, ನನ್ ನಿರೀಕ್ಷೆಗಿಂತಲೂ ಅಧಿಕ ಕಳ್ಳತನ ಮಾಡಿದ್ದೀರಿ ನೀವಿಂದು. ನಿಜವಾಗ್ಲೂ ನೀವಿಬ್ರು ಇಂದು ಸರ್ದಾರ ಹೃದಯ ಗೆದ್ದು ಬಿಟ್ರಿ. ಪಿಂಟು, ನೀನಿಂದು ಏನು ಚಮತ್ಕಾರ ಮಾಡಿದೆ? ಸರ್ದಾರ್, ನಾನಿಂದು ಪೆಟ್ರೋಲ್ ಕಳ್ಳತನ ಮಾಡಿದೆ. ವಾಹ್, ಇಷ್ಟರವರೆಗೆ ನಮ್ಮಲ್ಲಿ ಯಾರು ಪೆಟ್ರೋಲ್ನ ಕಳ್ಳತನ ಮಾಡಿಲ್ಲ. ನಿಜವಾಗ್ಲೂ ನೀನಿನ್ ಚಮತ್ಕಾರವೆಸಗಿದೆ. ಬಾಸ್, ಪೆಟ್ರೋಲ್ ನಾನು ಕಳ್ಳತನ ಮಾಡಿದ್ದೆ. ಆದ್ರೆ ಮುಂದೆ ಹೋಗಲು ನನ್ಗೆ ಮಾರ್ಗ ಮರೆತೋಯ್ತು. ಹಾಗಾಗಿ ಅಡ್ರೆಸ್ ಕೇಳಲು ನಾನು ಅದೇ ಪೆಟ್ರೋಲ್ ಪಂಪ್ಗೆ ಹಿಂತಿರುಗಿದೆ. ಅವರು ನನ್ನನ್ನು ಗುರುತು ಹಿಡಿದ್ಬಿಟ್ರು. ಹಾಗೆ ಪೆಟ್ರೋಲ್ ಮತ್ತು ನನ್ನ ಕಾರು ಅಲ್ಲೇ ಬಿಟ್ಟು ಓಡಿ ಬರ್ಬೇಕಾಯ್ತು. ಪಿಂಟುನ ಮಾತನ್ನು ಕೇಳಿದ್ಮೇಲೆ ಚಿಂಟು ಮತ್ತು ಬಬ್ಲುಗೆ ಜೋರಾಗಿ ನಗು ಬರುತ್ತೆ. ಇವ್ರಿಬ್ರು ನಗೋದನ್ ನೋಡಿ ಈ ಸರ್ದಾರರಿಗೆ ಕೋಪ ಬರುತ್ತೆ. ಅರೆ, ನೀನ್ ಕೆಲ್ಸಕ್ಕೆ ಬಾರದ ಮೂರ್ಖ ಕಳ್ಳ. ನಿನ್ನಿಂದ ಕಳ್ಳತನವೂ ಆಗೋಲ್ಲ, ಪರಿಶ್ರಮ ಪಟ್ಟು ಕೆಲಸ ಮಾಡೋಕೂ ಆಗೋಲ್ಲ. ಅರೆ, ನಿನ್ನಂತ ಮನುಷ್ಯ ಭೂಮಿಗೆ ಭಾರವಾಗಿ ಬದುಕೋಕ್ಕಿಂತ ಸಾಯೋದೇ ಲೇಸು. ನನ್ನನ್ನು ಕ್ಷಮಿಸಿ ಸರ್ದಾರ್, ಮುಂದೆಂದು ತಕರಾರಿಗೆ ಅವಕಾಶ ನೀಡೋಲ್ಲ ನಾನು. ಅರೆ ಬಿಟ್ಟು ಬಿಡು ಮೂರ್ಖ, ಕಳ್ಳತನ ಮಾಡೋದು ನಿನ್ನಿಂದ ಸಾಧ್ಯವಿಲ್ಲ. ನೀನೊಂದು ಕೆಲಸ ಮಾಡು, ಈ ಕಳ್ಳತನ ಬಿಟ್ಟು ಹಳ್ಳಿಗೆ ಹೋಗಿ ಪಕೋಡೆ ಮಾರು. ಪಿಂಟುಗೆ ಎಲ್ಲರೆದುರಿಗೆ ಅವಮಾನ ತಡೆಯೋಕಾಗ್ಲಿಲ್ಲ. ಹಾಗಾಗಿ ಅವನು ಸರ್ದಾರರ ಕಾಲ್ ಹಿಡ್ಕೊಂಡ್ಬಿಡ್ತಾನೆ. ಮತ್ತೆ ಹೇಳ್ತಾನೆ, ನನ್ಗೆ ಇನ್ನೊಂದು ಅವಕಾಶ ಕೊಡಿ ಸರ್ದಾರ್. ಮುಂದೆಂದು ತಕರಾರಿಗೆ ಅವಕಾಶ ಮಾಡೋಲ್ಲ. ಮುಂದಿನ ಸಲ ನಾನ್ ನಿಮ್ಮನ್ನು ನಿರಾಶೆ ಮಾಡಿದ್ರೆ ಖಂಡಿತ ನನ್ನನ್ನು ಗ್ಯಾಂಗ್ನಿಂದ ತೆಗೆದು ಬಿಡಿ ನೀವು. ಸರಿ, ನಾನ್ ನಿನ್ಗೆ ಕೊನೆಯ ಅವಕಾಶ ನೀಡ್ತಿದ್ದೇನೆ. ಒಂದ್ ವೇಳೆ ಈ ಬಾರಿಯೂ ನೀನ್ ನನ್ಗೆ ನಿರಾಶೆ ಮಾಡಿದ್ರೆ ನಾನ್ ನನ್ ಜೊತೆ ನಿನ್ನನ್ನು ಇಟ್ಕೊಳ್ಳೋದಿಲ್ಲ. ಸರ್ದಾರ್ ಪಾಪ ಅನ್ಕೊಂಡು ಪಿಂಟುಗೆ ಇನ್ನೊಂದು ಅವಕಾಶ ಕೊಡ್ತಾರೆ. ಕೆಲ್ಸವನ್ನು ಸರಿಯಾಗಿ ಮಾಡದೇ ಇರೋ ಕಾರಣಕ್ಕೆ ಎಲ್ರೂ ಪಿಂಟುಗೆ ದಿನಾ ತಮಾಷೆ ಮಾಡ್ತಾರೆ. ಪಿಂಟುಗೆ ಅರ್ಥನೇ ಆಗ್ತಾ ಇರ್ಲಿಲ್ಲ ಏನ್ ಮಾಡ್ಬೇಕು ಅಂತ. ಒಂದಿನ ರಾತ್ರಿ ಸರ್ದಾರರು 3 ಜನರನ್ನು ಕಳ್ತನ ಮಾಡೋಕೆ ಕಳಿಸ್ತಾರೆ. ರಾತ್ರಿ ಸಮಯದಲ್ಲಿ ಪಿಂಟು ಒಬ್ಬ ಸಾಹುಕಾರರ ಮನೆಯಲ್ಲಿ ಕಳ್ತನ ಮಾಡೋಕ್ ಹೋಗ್ತಾನೆ. ಹೇ ದೇವ್ರೆ, ಈ ಬಾರಿ ನನ್ಗೆ ಸಹಾಯ ಮಾಡು. ಒಂದ್ ವೇಳೆ ಈ ಸಲ ನಾನು ಸರಿಯಾಗಿ ಕಳ್ಳತನ ಮಾಡ್ದಿದ್ರೆ ನನ್ನನ್ನು ಕಳ್ಳರ ಗುಂಪಿನಿಂದ ತೆಗೆದು ಬಿಡ್ತಾರೆ. ಪಿಂಟು ಇಷ್ಟು ಹೇಳ್ತಾ ಇರ್ಬೇಕಾದ್ರೆ ಸಾಹುಕಾರರ ಮನೆ ಎದುರುಗಡೆ ಇದ್ದ ನಾಯಿಗಳು ಜೋರಾಗಿ ಬೊಗಳೋಕ್ ಶುರು ಮಾಡ್ತವೆ. ನಾಯಿ ಬೊಗಳೋದನ್ನ ಕೇಳಿ ಈ ಪಿಂಟುಗೆ ಭಯವಾಗುತ್ತೆ. ಆಗ ಅವನು ಅಲ್ಲಿಂದ ಹೆದರ್ಕೊಂಡು ಓಡ್ ಹೋಗ್ತಾನೆ. ಹೇ ದೇವ್ರೆ, ನನ್ನಿಂದ ಕಳ್ಳತನ ಆಗ್ತಾ ಇಲ್ಲ. ಈಗ ಏನ್ ಮಾಡ್ಲಿ ನಾನು? ಸ್ವಲ್ಪ ಸಮಯದ ಮೇಲೆ ಪಿಂಟು ಮತ್ತೆ ಸಾಹುಕಾರರ ಮನೆ ಬಳಿ ಹೋಗ್ತಾನೆ. ಈ ಬಾರಿ ಧೈರ್ಯ ತಂದ್ಕೊಂಡು ಮನೆ ಬಾಗ್ಲನ್ನು ಒಡೆಯೋಕೆ ಅಂತ ಹೋಗ್ತಾನೆ. ಆಗ ಅಲ್ಲಿಗೆ ನಾಯಿ ಬಂದ್ಬಿಟ್ಟು ಪಿಂಟುಗೆ ಜೋರಾಗಿ ಕಚ್ಬಿಡುತ್ತೆ. ಪಿಂಟು ಕೂಗೋದನ್ನ ಕೇಳಿದ್ಮೇಲೆ ಅಕ್ಕಪಕ್ಕದ ಜನರೆಲ್ಲರೂ ತಮ್ಮ ತಮ್ಮ ಬಾಗ್ಲು ತಕೊಂಡು ಹೊರಗಡೆ ಬರ್ತಾರೆ. ಅರೆ ಯಾರಲ್ಲಿ? ಕಳ್ಳನಿರ್ಬೇಕು. ಅರೆ ಕಳ್ಳನಾದ್ರೆ ಹಿಡಿದು ಹೊಡೆಯಿರಿ ಅವನಿಗೆ. ಎಲ್ರೂ ಬಂದಿದ್ ನೋಡಿ ಈ ಪಿಂಟು ಹೇಗೋ ತಪ್ಪಿಸ್ಕೊಂಡು ಅಲ್ಲಿಂದ ಓಡ್ಬಿಡ್ತಾನೆ. ಮರುದಿನ ಚಿಂಟು ಮತ್ತು ಬಬ್ಲು ಮತ್ತೆ ಕಳ್ತನ ಮಾಡಿದ್ದ ಸಾಮಾನನ್ನು ಸರ್ದಾರರಿಗೆ ಕೊಟ್ಟು ಅವರಿಗೆ ಖುಷಿ ಪಡಿಸ್ತಾರೆ. ಆಗ ಸರ್ದಾರರು ಪಿಂಟುಗೆ ಹೇಳ್ತಾರೆ, ಹೇಳು ಪಿಂಟು, ಈ ಬಾರಿ ನೀನು ನನ್ನನ್ನು ಖುಷಿ ಪಡಿಸಿದ್ದೀಯಾ ಅಥವಾ ನಿರಾಶೆ ಮಾಡಿಸಿದ್ದೀಯಾ? ಸರ್ದಾರ್, ನಾನ್ ಕಳ್ಳತನ ಮಾಡಕ್ಕೆ ಹೋದಾಗ ಒಂದು ನಾಯಿ ನನ್ಗೆ ಕಚ್ಚಿತು. ಅದಕ್ಕಾಗಿ ನನ್ಗೆ ಡಾಕ್ಟರ್ ಬಳಿ ಹೋಗ್ಬೇಕಾಯ್ತು. ನಾನೀಗ ನಿನ್ನ ಆರೋಗ್ಯದ ಬಗ್ಗೆ ಕೇಳ್ತಿಲ್ಲ, ನೀನ್ ಕಳ್ಳತನ ಮಾಡಿದ್ಯೋ ಇಲ್ವೋ ಎಂದು ಕೇಳ್ತಿದ್ದೇನೆ.
ಇಲ್ಲ ಸಾವುಕಾರ್ರೆ, ಈ ಬಾರಿಯೂ ನನ್ನಿಂದ ಕಳ್ಳತನ ಸಾಧ್ಯವಾಗ್ಲಿಲ್ಲ. ಜೀವನ ಪರ್ಯಂತ ಮೂರ್ಖನಾಗಿ ಬದುಕ್ತಿ ಮುಟ್ಟಾಳ. ನೀನು ನನ್ನೊಂದಿಗಿರ್ಬಾರ್ದು. ಒಬ್ಬ ಮನುಷ್ಯ ಒಂದು ಕಳ್ಳತನ ಮಾಡಲಾಗದವ ಜೀವನದಲ್ಲಿ ಇನ್ನೇನು ಮಾಡಲು ಸಾಧ್ಯವಿಲ್ಲ. ಸರ್ದಾರ್, ನಾನ್ ಭಾಷೆ ಕೊಡ್ತೇನೆ. ಮತ್ತೊಮ್ಮೆ ಆ ಸಾವುಕಾರನ ಮನೆಗೆ ಕಳ್ಳತನ ಮಾಡೋಕೆ ಹೋಗ್ತೇನೆ. ಆ ಮನೆಯಲ್ಲಿ ಯಾರೂ ವಾಸಿಸುತ್ತಿಲ್ಲ. ಕೇವಲ 100 ವರ್ಷದ ಮುದುಕಿದ್ದಾಳೆ. ಹಾಗೆ ನನ್ಗೆ ನಂಬಿಕೆ ಇದೆ. ಈ ಸಲ ಖಂಡಿತ ನಾನ್ ಕಳ್ಳತನ ಮಾಡ್ತೇನೆ. ಸರಿ, ಈ ಬಾರಿ ಮತ್ತೊಮ್ಮೆ ನಿನ್ಗೆ ಕೊನೆಯ ಅವಕಾಶ ನೀಡ್ತೇನೆ. ಒಂದ್ ವೇಳೆ ಈ ಸಲನು ನೀನು ಕಳ್ಳತನ ಮಾಡದಿದ್ರೆ ಮತ್ತೆಂದಿಗೂ ಇಲ್ಲಿಗೆ ಹಿಂತಿರುಗಬೇಡ. ಸರಿ ಸರ್ದಾರ್. ಮರುದಿನ ಪಿಂಟು ಡಾಕ್ಟರ್ ಬಳಿ ಹೋಗ್ತಾನೆ. ಅಲ್ಲಿ ಡಾಕ್ಟರ್ ಪಿಂಟುಗೆ 14 ಇಂಜೆಕ್ಷನ್ ಕೊಡ್ತಾರೆ. ಮತ್ತೆ ಪಿಂಟು ಜೋರಾಗಿ ಮಕ್ಕಳ ಹಾಗೆ ಅಳ್ತಾ ಇರ್ತಾನೆ. ಅರೇ, ಸತ್ ಬಿಟ್ಟೆ. ನನ್ಗೆ ಕಚ್ಚಿದ ನೋಯಿ ಸತ್ತೇ ಹೋಗ್ಲಿ. ಪಿಂಟು ಅಳ್ಳೋದನ್ನ ನೋಡಿ ಈ ಚಿಕ್ಕ ಚಿಕ್ಕ ಮಕ್ಕಳು ಜೋರಾಗಿ ನಗೋಕ್ ಶುರು ಮಾಡ್ತಾರೆ. ಮತ್ತೊಂದಿನ ಪಿಂಟು ಹೀಗೆ ಕಳ್ತನ ಮಾಡೋಕೆ ಸಾಹುಕಾರರ ಮನೆಗೆ ಹೋಗ್ತಾನೆ. ಈ ಬಾರಿ ಅವಕಾಶ ನೋಡ್ಕೊಂಡು ಪಿಂಟು ಈ ಸಾಹುಕಾರರ ಮನೆ ಒಳಗಡೆನೆ ಹೋಗ್ಬಿಡ್ತಾನೆ. ಪಿಂಟು ನೋಡ್ತಾನೆ, ಒಂದು ಕುರ್ಚಿ ಮೇಲೆ ವಯಸ್ಸಾದ ಅಜ್ಜಿ ಕುತ್ಕೊಂಡಿರುತ್ತೆ. ಅರೆ, ಈ ಹೆಂಗಸು ನಿಜವಾಗ್ಲೂ ತುಂಬಾ ಪ್ರಾಯದವಳು. ಇವಳನ್ನ ನಾನು ಹೇಗೂ ಹ್ಯಾಂಡಲ್ ಮಾಡ್ಬೋದು. ಈ ಬಾರಿ ನಾನು ಕಳ್ಳತನ ಮಾಡಿ ಸರ್ದಾರ್ನನ್ನ ಖಂಡಿತ ಖುಷಿ ಪಡಿಸ್ತೇನೆ. ಆಗ ವಯಸ್ಸಾದ ಅಜ್ಜಿ ನಿಧಾನವಾಗಿ ನಡ್ಕೊಂಡು ಕಿಚನ್ ಕಡೆಗೆ ಹೋಗುತ್ತಾರೆ. ಆಮೇಲೆ ಕಿಚನ್ ನಿಂದ ತಟ್ಟೆಯಲ್ಲಿ ಊಟ ಹಿಡ್ಕೊಂಡು ಪಿಂಟುಗೆ ಬಡಿಸ್ತಾರೆ. ಇಷ್ಟೊಂದು ತಿಂಡಿಗಳನ್ನೆಲ್ಲ ನೋಡಿ ಪಿಂಟು ಬಾಯಲ್ಲಿ ನೀರ್ ಬರುತ್ತೆ. ಆಮೇಲೆ ಅವನು ಸೋಫಾದ ಮೇಲೆ ಕುತ್ಕೊಂಡು ಆರಾಮವಾಗಿ ಊಟ ಮಾಡ್ತಾನೆ. ಊಟ ಎಷ್ಟು ರುಚಿಯಾಗಿತ್ತು ಅಂದ್ರೆ ಪಿಂಟು ಊಟ ಮಾಡ್ತಾನೆ ಇದ್ದ. ಆಮೇಲೆ ಊಟ ಮಾಡಿದ್ಮೇಲೆ ಅವನಿಗೆ ನಿದ್ದೆ ಬಂದ್ಬಿಡುತ್ತೆ. ಅವನು ಸೋಫಾದ ಮೇಲೆ ಮಲ್ಕೊಂಡ್ ಬಿಡ್ತಾನೆ. ಯಾಕಂದ್ರೆ ಆ ಊಟದಲ್ಲಿ ನಿದ್ದೆ ಮಾತ್ರೆ ಹಾಕಿದ್ರು. ಆ ಅಜ್ಜಿಗೆ ವಯಸ್ಸಾಗಿತ್ತು ನಿಜ, ಆದ್ರೆ ಈ ಪಿಂಟುನ ಹಾಗೆ ದಡ್ಡರಂತೂ ಅಲ್ಲ. ಪಿಂಟು ಮಲ್ಕೊಂಡ್ಮೇಲೆ ಅವರು ಪೊಲೀಸರಿಗೆ ಫೋನ್ ಮಾಡ್ತಾರೆ. ಆಮೇಲೆ ಪೊಲೀಸ್ನವ್ರು ಬಂದು ಪಿಂಟುನ ಹಿಡ್ಕೊಂಡು ಹೋಗ್ತಾರೆ. ಈ ಕಥೆಯಿಂದ ಏನು ತಿಳ್ಕೊಳಕ್ ಸಿಗುತ್ತೆ ಅಂದ್ರೆ, ನಾವ್ ಯಾವಾಗ್ಲೂ ಕಷ್ಟಪಟ್ಟು ದುಡಿದ್ರೇನೆ ಮುಂದೆ ಬರೋದಕ್ಕೆ ಸಾಧ್ಯ ಎಂದು. ಯಾಕಂದ್ರೆ ಸುಲಭವಾಗಿ ಬಂದಂತಹ ಶ್ರೀಮಂತಿಕೆ ಯಾವಾಗ್ಲೂ ಮನುಷ್ಯರಿಗೆ ತೊಂದ್ರೆನೆ ಕೊಡುತ್ತೆ. ಯಾವ ವಸ್ತು ಕಷ್ಟಪಟ್ಟು ನಾವು ಪಡ್ಕೊಂಡಿರ್ತೀವೋ ಅದ್ರಿಂದ ಯಾವತ್ತೂ ಮನುಷ್ಯರಿಗೆ ತೊಂದ್ರೆ ಆಗೋದಿಲ್ಲ. ಹಾಗಾಗಿ ಯಾವಾಗ್ಲೂ ಕಷ್ಟಪಟ್ಟು ದುಡಿಬೇಕು. ಕಳ್ಳ ವರ್ಸಸ್ ಪೊಲೀಸ್. ಸರ್, ನಾನ್ ನಿಮ್ಗೆ ಈ ಮನೆನ ಬರೀ 40 ಲಕ್ಷ ಕೊಡ್ತೀನಿ. ನೀವು ಮಾರ್ಕೆಟ್ ಅಲ್ಲಿ ಈ ಪ್ರಾಪರ್ಟಿ ರೇಟ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಏನಾದ್ರೂ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ನಿಮ್ಗೆ ಈ ಫ್ಲಾಟ್ ನ 60 ಲಕ್ಷಕ್ಕಿಂತ ಕಡಿಮೆ ಕೊಡೋಕೆ ಏನಾದ್ರೂ ಒಪ್ಕೊಂಡ್ರೆ ನಾನ್ ಈ ಫ್ಲಾಟ್ ನ ನಿಮ್ಗೆ ಫ್ರೀಯಲ್ಲಿ ಕೊಟ್ಬಿಡ್ತೀನಿ. ಅರೆ, ನೀವು ಏನ್ ಮಾತಾಡ್ತಾ ಇದ್ದೀರಾ? ನೀವ್ ಹೇಳಿದ್ಮೇಲಂತೂ ಮುಗ್ದೋಯ್ತು ಬಿಡಿ. ನನ್ಗೆ ನಿಮ್ ಮಾತಿನ ಮೇಲೆ ವಿಶ್ವಾಸ ಇದೆ. ನನ್ಗೆ ಫ್ಲಾಟ್ ಇಷ್ಟ ಆಗಿದೆ. ಬೇರೆಯವ್ರ ಹತ್ರ ಯಾಕೆ ಕೇಳೋಕ್ ಹೋಗ್ಬೇಕು? ಹಾಗಾದ್ರೆ ಒಂದ್ ವಿಷಯ ಹೇಳಿ, ನೀವು 40 ಲಕ್ಷನ ಯಾವ ರೀತಿಲಿ ಇಸ್ಕೋತೀರಾ? ಸರ್, ನನಗೆ ಈ ಡೀಲಲ್ಲಿ ಬರೀ ಷರತ್ ಏನಂದ್ರೆ, ನಾನು ಬರೀ ನಿಮ್ ಜೊತೆನೇ ಈ ಡೀಲ್ ಮಾಡ್ತೀನಿ, ಮತ್ತೆ ಕ್ಯಾಶ್ ಅಲ್ಲಿ ಮಾಡ್ತೀನಿ. ಫ್ಲಾಟ್ ನ ಡೀಲ್ ಪಕ್ಕ ಆದ ತಕ್ಷಣ ಮಂತ್ರಿ ಅವರು ಕ್ಯಾಶ್ 40 ಲಕ್ಷವನ್ನು ಗುಪ್ತಾ ಅವರಿಗೆ ಕೊಟ್ರು. ಮತ್ತೆ ಅವರು ಮನೆಯ ಕಾಗದ ಪತ್ರಗಳಿಗೆ ಸೈನ್ ಮಾಡಿದ್ರು. ಮಾರನೇ ದಿನ ಮಂತ್ರಿಯವರು ಈ ಕಾಗದ ಪತ್ರಗಳನ್ನು ನೋಡಿದ ತಕ್ಷಣ ಅವರ ಕೈಕಾಲು ನಡುಗೋಕ್ ಶುರುವಾಯಿತು. ಇದೇಗಾಗೋಕ್ ಸಾಧ್ಯ? ಆ ವ್ಯಕ್ತಿಯಂತೂ ನನ್ನ ಕಣ್ಣು ಎದುರುಗಡೆ ಕುತ್ಕೊಂಡೇ ಸೈನ್ ಹಾಕಿದ್ದ. ಹಾಗಾದ್ರೆ ಅವನ್ ಸೈನ್ ಎಲ್ಲೋಯ್ತು? ಇದನ್ನೋಡಿ ಮಂತ್ರಿಯವರಿಗೆ ಅರ್ಥವಾಗಿತ್ತು, 40 ಲಕ್ಷ ದುಡ್ಡನ್ನು ನನ್ಗೆ ಮೋಸ ಮಾಡಿದ್ದಾನೆ ಇವನು ಅಂತ. ಡಯಾಲ್ ನಗರದಲ್ಲಿ ಇದು 2 ತಿಂಗಳಿಂದ 4ನೇಯ ಕಳ್ಳತನವಾಗಿತ್ತು. ಪೂರ್ತಿ ಡಯಾಲ್ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ರಂಪ ಮಾಡಿದ್ರು. ಯಾಕಂದ್ರೆ ಈ ಬಾರಿ ಮಂತ್ರಿಯವರನ್ನೇ ಕಳ್ಳ ಗುರಿ ಮಾಡಿದ್ದ. ಹಾಗಾಗಿ ಪೊಲೀಸ್ಗೆ ಕಳ್ಳನನ್ನು ಹಿಡಿಯೋಕೆ ಆಗ್ತಾ ಇರ್ಲಿಲ್ಲ. ಒಬ್ಬ ಕಳ್ಳ ನಮ್ ಮೂಗಿನ ಕೆಳಗಿಂದಲೇ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ. ನಮ್ ಪೂರ್ತಿ ಡಿಪಾರ್ಟ್ಮೆಂಟ್ ತಮಾಷೆ ನೋಡ್ತಾ ಕೂರ್ತಿದೆ. ಇಂಥ ಚಾಲಾಕಿ ಕಳ್ಳನ್ನ ನಾನು ಇದುವರೆಗೂ ನೋಡಿಲ್ಲ. ಹಾಗೇನೂ ಇಲ್ಲ ಸರ್, ನಮ್ ಕಡೆಯಿಂದ ನಾವು ಪೂರ್ತಿ ಪ್ರಯತ್ನ ಪಡ್ತಿದೀವಿ. ಅವನ್ನ ಬೇಗನೆ ಅರೆಸ್ಟ್ ಮಾಡ್ತೀವಿ. ಇನ್ನು ಎಲ್ಲಿವರೆಗೂ ನಾನು ನಿಮ್ ಈ ಪುರಾಣ ಕೇಳ್ತಾ ಇರ್ಲಿ? ನೋಡಿ, ಮೇಲಿಂದ ತುಂಬಾ ಪ್ರೆಷರ್ ಇದೆ. ಬರೀ ಮಾತಲ್ಲ, ಆಕ್ಷನ್ ಬರ್ಬೇಕು. ಪೊಲೀಸ್ ಕಮಿಷನರ್ ಕೈಯಲ್ಲಿ ಬೈಸ್ಕೊಂಡ ಮೇಲೆ ಇನ್ಸ್ಪೆಕ್ಟರ್ ತಮ್ಮ ಸ್ಟೇಷನ್ಗೆ ವಾಪಸ್ ಬರ್ತಾರೆ. ಇವನು ಬರೀ ಸಾಮಾನ್ಯ ಕಳ್ಳ ಅಲ್ಲ. ಇವ್ನು ಹಿಡಿಬೇಕು ಅಂದ್ರೆ ಏನಾದ್ರೂ ಬುದ್ಧಿವಂತಿಕೆ ಮಾಡ್ಲೇಬೇಕು. ತಪೇದಾರ್ರೆ, ಈ ಕಳ್ಳನ್ ಫೈಲ್ನ ಸ್ವಲ್ಪ ಓಪನ್ ಮಾಡಿ, ಹಾಗೆ ಕಂಡುಹಿಡಿಯಿರಿ ಅವನಲ್ಲಿ ಏನ್ ವಿಶೇಷತೆ ಅಂತ. ಇದುವರೆಗೂ ಯಾಕೆ ಅವನನ್ನು ಹಿಡಿಯೋಕಾಗಿಲ್ಲ ಅಂತ.
ಹವಲ್ದಾರ್ರಿಂದ ಫೈಲ್ ತರಿಸ್ಕೊಂಡು ಇನ್ಸ್ಪೆಕ್ಟರ್ ಶೇಖರ್ ಮತ್ತೊಮ್ಮೆ ಕಳ್ಳನ ಇಲ್ಲಿಯವರೆಗಿನ ಎಲ್ಲಾ ಕೇಸ್ ಮೇಲೆ ಕಣ್ಣಿಡ್ತಾರೆ. ಇವನು ಬರೀ ಕಳ್ಳ ಅಲ್ಲ, ದೊಡ್ಡ ಫ್ರಾಡು. ಅವನು ಎಲ್ರಿಗೂ ಚಳ್ಳೆ ಹಣ್ಣು ತಿನ್ಸಿ ತನ್ನ ಕೆಲ್ಸನ ಸುಲಭ ಮಾಡಿಸ್ಕೊಳ್ಳೋದು ಅವನಿಗೆ ಚೆನ್ನಾಗ್ ಗೊತ್ತು. ನೋಡಿ ದಪ್ಪೆದಾರ್ರೆ, ಈ ಕಳ್ಳ ಫ್ರಾಡ್ ಮಾಡೋದ್ರಲ್ಲಿ ಎತ್ತಿದ ಕೈ. ಅವನು ಯಾವ ರೀತಿ ಎಸ್ಕೇಪ್ ಆಗ್ಬೇಕು ಅನ್ನೋದು ಅವನಿಗೆ ಚೆನ್ನಾಗ್ ಗೊತ್ತು. ಕಳ್ಳ ಎಷ್ಟೇ ಬುದ್ಧಿವಂತನಾಗಿರ್ಲಿ, ಏನಾದ್ರೂ ಎಡವಟ್ ಮಾಡೇ ಇಟ್ಟಿರ್ತಾನೆ. ಅಂದಾಗೆ ಇವನು ಒಂದ್ ತಪ್ಪು ಮಾಡೇ ಬಿಟ್ಟಿದ್ದಾನೆ. ಮಂತ್ರಿಯವ್ರ ಮನೆಗೆ ಬಂದು ಡೀಲ್ ಮಾಡೋ ಸಮಯದಲ್ಲಿ ಇವನ್ ಮರೆತ್ ಬಿಟ್ಟಿದ್ದ ಮಂತ್ರಿಯವರ ದುಡ್ಡನ್ನ ಸುಲಭವಾಗಿ ಅರ್ಗಿಸ್ಕೋಬಹುದು ಅಂತ. ಅಂದಾಗೆ ನನಗ್ ತಿಳಿಲಿಲ್ಲ ಸಾಹೇಬ್ರೆ. ಮಂತ್ರಿಯವ್ರ ಮನೆ ಮೂಲೆ ಮೂಲೆಗೂ ಕ್ಯಾಮ್ರಾ ತಾಕ್ಸಿದ್ದಾರೆ. ಇಲ್ಲೋಡು, ಕಳ್ಳನ ಮುಖ ಕೂಡ ಈ ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆ. ಕಳ್ಳನ ಫೋಟೋ ಪ್ರಿಂಟ್ ತೆಗ್ಸಿ ಇನ್ಸ್ಪೆಕ್ಟರ್ ನಗರದ ಎಲ್ಲರಿಗೂ ಈ ವಿಷಯವನ್ನ ತಿಳಿಸ್ತಾರೆ. ನೋಡು, ಯಾವುದೇ ಕಾರಣಕ್ಕೂ ನನಗೆ ಈ ಫ್ರಾಡ್ ಬೇಕೇ ಬೇಕು, ಅರ್ಥ ಆಯ್ತಾ? ಆಯ್ತು ಸರ್. ಕೆಲವು ದಿನಗಳ ನಂತರ ಸರ್, ನೀವು ಫೋಟೋ ಕೊಟ್ಟಿದ್ರಲ್ಲ ಅದೇ ತರ ಅಂತೇನಲ್ಲ, ಆದ್ರೆ ಅವನಂಗೆ ಕಾಣ್ತಿದ್ದ. ಸಿದ್ಧಾರ್ಥ್ ನಗರದ ಅಪಾರ್ಟ್ಮೆಂಟ್ಗೆ ಹೋಯ್ತಾ ಬರ್ತಾ ಇರ್ತಾನೆ. ಅವನ ಹೆಸರು ಗುಪ್ತಾ ಅಂತ. ತಪ್ಪೇದಾರ್ರೆ, ಈ ಕಳ್ಳ ಡೂಪ್ಲಿಕೇಟ್ ಗೆಟಪ್ ಹಾಕೊಂಡು ಕಳ್ತನ ಮಾಡಿದ್ದ. ನನಗನ್ಸುತ್ತೆ ಇದೇ ಅವನ್ ಸ್ಟೈಲು ಅಂತ. ಇವನು ವೇಷ ಬದಲಿಸ್ಕೊಂಡೇ ಕಳ್ತನ ಮಾಡ್ತಾನೆ, ಯಾಕೆ ಅಂದ್ರೆ ಯಾರು ಕಂಡಿಡಿಬಾರ್ದು ಅಂತ. ಆ ವ್ಯಕ್ತಿಯ ಇನ್ಫಾರ್ಮೇಶನ್ ಸರಿಯಾಗಿತ್ತು. ಇವನು ಗುಪ್ತಾನೆ. ಇವನ್ ನಡಿಗೆ ಮೇಲೆ ಸ್ವಲ್ಪ ಗಮನ ಕೊಡಿ. ಇವನು ಬಲ್ಗಾಲಿಂದ ಕುಂಡ್ಕೊಂಡಿಡಿತಾನೆ. ಕಣ್ಣು, ಮೂಗು, ಮೀಸೆ, ಕೂದ್ಲಿಂದ ನೋಡಿದ್ರೆ ಇವನು ಬೇರೆ ತರನೇ ಕಾಣಿಸ್ತಾನೆ. ನನ್ಗನ್ಸುತ್ತೆ ಅವನು ಗುಪ್ತಾನೆ ಇರ್ಬೇಕು. ಅವನು ತನ್ನ ವೇಷ ಬದಲಿಸ್ಕೊಂಡು ಕಳ್ತನ ಮಾಡ್ತಿದ್ದಾನೆ. ಈಗ ಏನ್ ಮಾಡೋದು ಸರ್? ಅವನ ಅಲ್ಲೇ ಹಿಡ್ಕೊಬಿಡ್ಲಾ? ಒಂದ್ ಮಾತು ಹೇಳು, ನಾವೇನಾದ್ರೂ ಅವನನ್ನ ಅಲ್ಲೇ ಹಿಡ್ಕೊಬಿಟ್ರೆ ನಾವು ಅವನ್ನ ಗುಪ್ತಾ ಅಂತ ಪ್ರೂಫ್ ಮಾಡ್ಬೋದಾ ಇವನೇ ಕಳ್ಳ ಅಂತ? ಇವನು 40 ಲಕ್ಷದ ಫ್ರಾಡ್ ಮಾಡಿದ್ಮೇಲೂ ಇಷ್ಟು ಆರಾಮಾಗಿದ್ದಾನೆ ಅಂದ್ರೆ ನನ್ಗನ್ಸುತ್ತೆ ಯಾವ ಸುಳಿವು ಬಿಟ್ಟಿಲ್ಲ ಅಂತ. ಹಾಗಾದ್ರೆ ಏನ್ ಮಾಡೋದು ಸರ್? ಇವನ್ನ ಶತ್ರುವಾಗಿ ನೋಡಿದ್ರೆ ಹಿಡಿಯೋಕಾಗಲ್ಲ. ಫಸ್ಟ್ ಸ್ನೇಹಿತನಾಗ್ ಮಾಡ್ಕೊಳ್ಳೋಣ. ಇನ್ಸ್ಪೆಕ್ಟರ್ ಶೇಖರ್ನ ಬಗ್ಗೆ ಎಲ್ರಿಗೂ ಸ್ವಲ್ಪ ಅನುಮಾನ ಇತ್ತು. ಶೇಖರ್ ಭ್ರಷ್ಟನಾಗಿದ್ರು ತುಂಬಾ ಬುದ್ಧಿವಂತ ಪೊಲೀಸ್ ಆಫೀಸರ್ ಆಗಿದ್ದ. ಹಾಗಾಗಿ ರಾಜಕಾರಣಿಗಳು, ಮಂತ್ರಿ, ದೊಡ್ಡ ದೊಡ್ಡ ಅಧಿಕಾರಿಗಳ ದೊಡ್ಡ ದೊಡ್ಡ ಡಿಮ್ಯಾಂಡ್ ಇತ್ತು. ಲೋಕಲ್ ಪೊಲೀಸ್ನಿಂದ ಈ ಕೇಸನ್ನು ತಗೊಂಡು ಹಾಗಾಗಿ ಶೇಖರ್ಗೆ ಕೊಟ್ಟಿದ್ರು. ಯಾಕಂದ್ರೆ ಇಂತಹ ಕಾಂಪ್ಲಿಕೇಟೆಡ್ ಕೇಸಸ್ ಅನ್ನು ಶೇಖರ್ನಂತಹ ಪೊಲೀಸ್ಗೆ ಮಾತ್ರ ಸಾಲ್ವ್ ಮಾಡೋಕಾಗ್ತಿತ್ತು. ನಾವು ನಮ್ಮ ಡಿಪಾರ್ಟ್ಮೆಂಟಿನ ಪ್ರತಿಭಾವಂತಿ ಆಫೀಸರ್ ಮಿಸ್ಟರ್ ಶೇಖರ್ ಅವರಿಗೆ ಈ ಕೇಸನ್ನು ಕೊಟ್ಟಿದ್ದೇವೆ. ಅತಿ ಶೀಘ್ರದಲ್ಲೇ ಆ ಕಳ್ಳ ಜೈಲ್ ಗಂಬಿ ಎಣಿಸ್ತಾನೆ. ನೀವು ನಿಶ್ಚಿಂತರಾಗಿರಿ. ಓ, ಈಗ ಚದುರಂಗದ ಆಟಕ್ಕೆ ಇನ್ನೊಬ್ಬ ಕಿಲಾಡಿ ಬಂದಿದ್ದಾನೆ. ನೋಡೋಣ ಏನಾಗುತ್ತೆ. ಅವನ್ ಜೊತೆಲೂ ಆಟ ಆಡೋಕೆ ತುಂಬಾ ಮಜಾ ಬರ್ತದೆ. ಕಳ್ಳ ಇನ್ಸ್ಪೆಕ್ಟರ್ಗೆ ತನ್ನ ಕಡೆ ಸೇರ್ಕೊಳ್ಳೋಕೆ ಶೇಖರ್ನ ಹೆಸರಿನ ಒಂದು ಕಾಗದ ಬರೀತಾರೆ. ಅದನ್ನ ಶೇಖರ್ ಓದ್ತಾನೆ. ಇವತ್ತು ರಾತ್ರಿ ನಾನು ಪುನಃ ಒಂದು ಕಳ್ತನ ಮಾಡೋಕ್ ಹೊರಟಿದ್ದೀನಿ. ನಿಮ್ ಧೈರ್ಯ ಇದ್ರೆ ನನ್ನನ್ನು ಹಿಡ್ಗಿರಿ. ದಪ್ಪೆದಾರ್ರೆ, ಈ ಕಳ್ಳನ ಮನೆ ಹೊರಗಡೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿ. ಮನೆಯಿಂದ ಬಂದ ತಕ್ಷಣ ಕೂಡ್ಲೆ ನನಗೆ ಇನ್ಫಾರ್ಮ್ ಮಾಡಿ. ಈ ಸಲ ಈ ಕಳ್ಳನ್ನ ನಾವು ಬಿಡೋದೇ ಬೇಡ. ಸರಿಯಾಗಿ ಪಾಠ ಕಲಿಸ್ತೀನಿ ಇವತ್ತು. ಇನ್ಸ್ಪೆಕ್ಟರ್ ಶೇಖರ್ನ ಮಾತನ್ನು ಕೇಳಿ ಕಳ್ಳನ ಮನೆಯ ಮುಂದೆ 2-3 ಪೊಲೀಸ್ ಆಫೀಸರ್ಸ್ ಅನ್ನು ನಿಲ್ಲಿಸ್ತಾರೆ. ಈ ಪೊಲೀಸ್ ಎಲ್ಲ ಸೇರಿ ಅವನ ದಿನಚರಿ ಕಡೆ ಗಮನ ಕೊಡ್ತಾರೆ. ನಿಮ್ಗೇನ್ ಅನ್ಸತ್ತೆ? ನನ್ಗೇನ್ ಗೊತ್ತಿಲ್ವಾ ನೀವು ಹೊರಗಡೆ ನನ್ನನ್ನ ಕಾಯ್ತಾ ಇದ್ದೀರಿ ಅಂತ? ನೀವಿಲ್ಲಿ ಕೂತ್ಕೊಂಡಿರ್ತೀರಾ, ನಾನ್ ನನ್ ಕೆಲ್ಸ ಮುಗಿಸ್ಕೊಂಡು ಹೊರಟೋಗ್ತೀನಿ. ಕಳ್ಳ ರಾತ್ರಿ 2 ಗಂಟೆ ತನಕ ಕಾಯ್ತಾನೆ. ಸುಮಾರು 2 ಗಂಟೆ ಹತ್ತತ್ರ ಈ ಸಿಪಾಯಿಗಳಿಗೆ ಸ್ವಲ್ಪ ನಿದ್ದೆ ಬಂದಂಗಾಗುತ್ತೆ. ಆಗ ಸರಿಯಾಗಿ ಕಳ್ಳ ತನ್ನ ಬಿಲ್ಡಿಂಗ್ ನಿಂದ ಹೊರಗೆ ಬರ್ತಾನೆ. ತುಂಬಾ ಜಾಗರೂಕತೆಯಿಂದ ಕಳ್ತನ ಮಾಡಿದ್ಮೇಲೆ ಅವನು ತನ್ನ ಠಿಕಾಣ ಬಿಟ್ಟು ಬೇರೆ ಕಡೆಗೆ ಹೊರಡ್ತಾನೆ. ಸಾಹೇಬ್ರೆ, ಆ ಕಳ್ಳ ಇಡೀ ರಾತ್ರಿ ಮನೆ ಒಳಗೆ ಇದ್ದ. ನನ್ಗನ್ಸುತ್ತೆ ನಿಮಗೆ ಪತ್ರ ಬರೆದು ನಮ್ಮನ್ನ ಯಾಮಾರಿಸ್ತಿದ್ದಾನೆ. ಶಾಂತಿನಗರದಿಂದ ಒಬ್ಬ ಬಿಸ್ನೆಸ್ ಮನ್ ಮನೆಯಲ್ಲಿ ರಾತ್ರಿ 3 ಗಂಟೆಗೆ ಕಳ್ತನ ಆಗಿದೆ ಅಂತ ರಿಪೋರ್ಟ್ ಬಂದಿದೆ. ನೀನ್ ಈ ಕೂಡ್ಲೆ ಹೋಗಿ ನೋಡು, ಅವನೇನಾದ್ರೂ ಫ್ಲಾಟ್ ಅಲ್ಲಿ ಇದಾನ ಅಂತ. ಇನ್ಸ್ಪೆಕ್ಟರ್ನ ಮಾತನ್ನು ಕೇಳಿದ್ಮೇಲೆ ಹವಲ್ದಾರ್ ಅವನ ಫ್ಲಾಟ್ ಬಳಿ ಓಡ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಅವನ ಫ್ಲಾಟ್ಗೆ ಬೀಗ ಹಾಕಿರುತ್ತೆ. ಸಾಹೇಬ್ರೆ, ಅವ್ನು ನಮ್ಮನ್ನ ಯಾಮಾರಿಸ್ಬಿಟ್ಟ. ಅವ್ನು ಹೊರಟೋಗ್ಬಿಟ್ಟಿದ್ದಾನೆ. ಈ ಕಳ್ಳ ಪೊಲೀಸ್ ಆಟ ಆಡೋದ್ರಲ್ಲಿ ತುಂಬಾ ಮಜಾ ಬರ್ತಿದೆ ಅಲ್ವಾ ಸಾಹೇಬ್ರೆ? ಆಗ್ಲಿ, ಈಗ ನಾನು ಇನ್ನೊಂದು ಆಟ ಆಡ್ತೀನಿ. ನಾನು ಕಳ್ಳ ಕಳ್ಳ ಅಂತ ಕೂಗ್ತೀನಿ, ಆದ್ರೂ ನೀವು ನನಗೆ ಸಹಾಯ ಮಾಡ್ತೀರಾ. ನನಗ್ ಚೆನ್ನಾಗ್ ಗೊತ್ತು ನೀನು ಎಷ್ಟು ದೊಡ್ಡ ಭ್ರಷ್ಟ ಅಂತ. 2 ನಂಬರ್ ದಂಧೆ ದುಡ್ಡ ಯಾರು ಬ್ಯಾಂಕಲ್ಲಿ ಇಡಲ್ಲ.
ಇದರ ಅರ್ಥ ನಿನ್ ಮನೇಲಿ ನನ್ಗೆ ಖಜಾನೆ ಸಿಗದಂತೂ ಖಂಡಿತ. ನಿನ್ ಖಜಾನೆನ ಜೋಪಾನ ಮಾಡು ಇನ್ಸ್ಪೆಕ್ಟರ್ ಶೇಖರ್. ನಾನ್ ನಿನ್ ಖಜಾನೆ ಲೂಟಿ ಮಾಡೋಕ್ ಬರ್ತಾ ಇದ್ದೀನಿ. ಬಿಸ್ನೆಸ್ ಮ್ಯಾನ್ ನ ಮನೆಯಲ್ಲಿ ಕಳ್ತನವಾದಾಗಿನಿಂದ ಇನ್ಸ್ಪೆಕ್ಟರ್ ಶೇಖರ್ ದಿನ ರಾತ್ರಿ ಪೊಲೀಸ್ ಸ್ಟೇಷನ್ ನಲ್ಲೇ ಇರ್ತಿದ್ರು. ಅದೇ ದಿನ ರಾತ್ರಿ ಕಳ್ಳ ವೇಷ ಬದಲಾಯಿಸಿಕೊಂಡು ಇನ್ಸ್ಪೆಕ್ಟರ್ ಶೇಖರ್ ನ ಮನೆಗೆ ಕಳ್ತನ ಮಾಡಲು ಬರ್ತಾನೆ. ಇನ್ಸ್ಪೆಕ್ಟರ್ ಶೇಖರ್, ನೀವ್ ಆ ಡೈಲಾಗ್ ಕೇಳಿರ್ಬೇಕಲ್ವಾ? ನೀವು ನನ್ನನ್ನ ಅಲ್ಲಿ ಹುಡುಕ್ತಾ ಇದ್ದೀರಾ, ನಾನಿಲ್ಲಿ ನಿಮ್ಮನ್ನ ಕಾಯ್ತಾ ಇದ್ದೀನಿ. ನೀವು ನನ್ನನ್ನ ಹುಡುಕ್ತಾ ಇರ್ತೀರಾ, ಆದ್ರೆ ನಾನು ನಿಮ್ ಮೂಗ್ ಕೆಳಗಿಂದಲೇ ನಿಮ್ ಮನೆನ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಕಳ್ಳ ಆ ದಿನ ರಾತ್ರಿ ಇನ್ಸ್ಪೆಕ್ಟರ್ ಮನೆಯಿಂದ ಲಕ್ಷಾಂತರ ರೂಪಾಯಿ ಕಳ್ತನ ಮಾಡ್ತಾನೆ. ನಾನು ಇವನ್ನ ಹೊರಗಡೆ ಹುಡುಕ್ತಾ ಇದ್ದೆ, ಇವನು ನನ್ ಮನೆನೇ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಇನ್ಸ್ಪೆಕ್ಟರ್ ಶೇಖರ್ಗೆ ಈ ವಿಷಯ ಹೊರಗಡೆ ಹೇಳೋಕೆ ಇಷ್ಟ ಆಗ್ಲಿಲ್ಲ. ಆದ್ರೆ ಕಾನ್ಸ್ಟೇಬಲ್ ಮಾತಾಡ್ತಾ ಇನ್ಸ್ಪೆಕ್ಟರ್ ನ ಮನೆಯಲ್ಲಿ ಕಳ್ತನ ಆಗಿರೋ ವಿಷಯವನ್ನು ಕಮಿಷನರ್ಗೆ ಹೇಳ್ಬಿಡ್ತಾನೆ. ಇನ್ಸ್ಪೆಕ್ಟರ್ ಶೇಖರ್, ನಿಮ್ ಮನೇಲಿ ಕಳ್ತನ ಮಾಡಿರೋದು ನಾನು ಅಂತಲೇ ಒಪ್ಕೋತೀನಿ. ಬರೀ ಇದೊಂದಲ್ಲ, ಪಟ್ಟಣದಲ್ಲಿ ಎಷ್ಟೆಲ್ಲ ಕಳ್ತನ ಆಗಿದೆಯೋ ಅದೆಲ್ಲ ನಾನೇ ಮಾಡಿದ್ದು ಅಂತ ಒಪ್ಕೋತೀನಿ. ನಾನ್ ನಿಮ್ ಎದುರುಗಡೆ ಬಂದು ಸರೆಂಡರ್ ಆಗೋಕ್ಕೂ ತಯಾರಿದ್ದೀನಿ. ಆದ್ರೆ ನಂದೊಂದ್ ಷರ್ತಿದೆ, ನಾನು ಮೀಡಿಯಾದ ಎದುರುಗಡೆ ಬಂದು ಸರೆಂಡರ್ ಆಗ್ತೀನಿ. ಇವತ್ತಿನವರೆಗೂ ಎಷ್ಟೆಲ್ಲ ಕಳ್ತನ ಆಗಿದೆ ಎಲ್ಲದ್ರ ಬಗ್ಗೆ ಮೀಡಿಯಾಗೆ ಹೇಳ್ತೀನಿ. ಏನ್ ಹೇಳ್ತಾ ಇದೀಯ ನೀನು? ಬಹಳ ಮುಗ್ಧರಾಗಿದ್ದೀರಾ ಶೇಖರ್ ಸಾಹೇಬ್ರೆ. ನೀವೀಗ ಚೆನ್ನಾಗ್ ಗೊತ್ತು ನಾನ್ ನಿಮ್ ಮನೇಲಿ 30 ಲಕ್ಷ ರೂಪಾಯಿ ಕ್ಯಾಶ್ ಕಳ್ತನ ಮಾಡಿದ್ದೀನಿ ಅಂತ. ಏನಾದ್ರೂ ಮೀಡಿಯಾದ ಎದುರುಗಡೆ ನಾನ್ ಬಾಯ್ ಬಿಟ್ರೆ ನಿಮ್ ಮನೆಯಿಂದ 30 ಲಕ್ಷ ಕ್ಯಾಶ್ ಕಳ್ತನ ಮಾಡಿದೀನಿ ಅಂತ, ಆವಾಗ ಈ ವಿಷಯನ ಎಕ್ಸ್ಪ್ಲೇನ್ ಮಾಡೋದು ನಿಮ್ಗೆ ತುಂಬಾನೇ ಕಷ್ಟ ಆಗುತ್ತೆ. ಆಗ ಎಲ್ರಿಗೂ ಗೊತ್ತಾಗುತ್ತೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ. ನೀನೊಬ್ಬ ಕಳ್ಳ, ಯಾರ್ ನಿನ್ ಮಾತಿನ ಮೇಲೆ ವಿಶ್ವಾಸ ಇಡ್ತಾರೆ? ನಾನು ಸುಲಭದ ರೀತಿಯಲ್ಲೇ ನೀನ್ ಹೇಳ್ತಾರ ಸುಳ್ಳು ಅಂತ ಸಾಬೀತ್ ಮಾಡ್ಬೋದು. ಅದಲ್ದೆ ನಾನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮುಂಚೆನೆ ಹೇಳಿದೀನಿ ನನ್ ಮನೇಲಿ 40 ಲಕ್ಷ ಕ್ಯಾಶ್ ಕಳ್ತನ ಆಗಿದೆ ಅಂತ. ನನ್ ಬುದ್ಧಿವಂತಿಕೆ ಬಗ್ಗೆ ನಿಮ್ಗಿನ್ನೂ ತಿಳಿದಿಲ್ಲ ಸಾಹೇಬ್ರೆ. ನನ್ನ ಹತ್ರ ಎಲ್ಲಾ ರೀತಿ ಪ್ರೂಫ್ ಇದೆ. ಅಷ್ಟೇ ಅಲ್ಲ, ಕಳ್ತನ ಮಾಡ್ಬೇಕಾದ್ರೆ ಎಲ್ಲಾ ವಿಡಿಯೋ ರೆಕಾರ್ಡ್ ಮಾಡಿದೀನಿ. ನಾನೇ ಕಳ್ಳ ಅಂತ ಪ್ರೂಫ್ ಮಾಡೇ ಬಿಡ್ತೀನಿ. ಯಾಕೆಂದ್ರೆ ಇವತ್ತಿಲ್ಲ ಅಂದ್ರೆ ನಾಳೆ ಜೈಲಿಗೆ ಬರ್ಲೇಬೇಕು. ಆಗ ನೀವೇನ್ ಮಾಡ್ತೀರಾ? ಈಗ್ಲೇ ನೀವ್ ಯೋಚನೆ ಮಾಡಿ. ಸರಿ, ಹಾಗಾದ್ರೆ ಡೀಲ್ ಮಾಡೋಣ. ನಮ್ ಮನೇಲಿ ಕಳ್ತನ ಮಾಡಿರೋದ್ರ ಬಗ್ಗೆ ಯಾರಿಗೂ ಏನು ಹೇಳಲ್ಲ ಅಂತ. ಅದ್ರ ಬದ್ಲಿಗೆ ನಿನ್ ಬಗ್ಗೆ ನನ್ನ ಹತ್ರ ಯಾವ್ಯಾವ ಇನ್ಫಾರ್ಮೇಶನ್ ಇದೆ ಅದನ್ನ ನಾನು ಯಾರ ಹತ್ರನೂ ಹಂಚ್ಕೊಡಲ್ಲ. ನಿನ್ ಮುಖಾನು ಕೂಡ ಮೀಡಿಯಾದ ಮುಂದೆ ತರಲ್ಲ. 7 ಡೀಲ್ ಓಕೆನಾ? ನಾನು ಈ ನಗರನೇ ಬಿಟ್ಟು ಹೋಗ್ತಾ ಇದ್ದೀನಿ. ನೀವು ನನ್ ದಾರಿಗೆ ಅಡ್ಡ ಆಗಲ್ಲ ಅಂತ ಅನ್ಕೊಂಡಿದೀನಿ. ನೀವೇನಾದ್ರೂ ದಾರಿಗೆ ಅಡ್ಡ ಬರ್ದಿದ್ರೆ ನಾನು ಮರ್ತೋಗ್ತೀನಿ ನಾನು 30 ಲಕ್ಷ ಕಳ್ತನ ಮಾಡಿದ್ದೆ ಅಂತ. ಈ ಕಳ್ಳನ ಬುದ್ಧಿವಂತಿಕೆಯಿಂದ ಶೇಖರ್ಗೆ ತಲೆ ಬಾಗ್ಲೇಬೇಕಾಗುತ್ತೆ. ಮತ್ತ ಅವನನ್ನ ಈ ನಗರದಿಂದ ಹೊರಗೆ ಹೋಗೋಕೆ ಸಹಾಯ ಮಾಡ್ತಾನೆ.